ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಡಿಶ್ ಏನಪ್ಪ ಅಂದರೆ ಲೋಟಸ್ ಸೀಡ್ಸ್ದು ನಾವು ಮಸಾಲ ಮಖಾನ ಮಾಡೋಣ. ಓಕೆನಾ, ಇದು ವೆಯ್ಟ್ ಲಾಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ 1 ಕಪ್ಪು ಮಖಾನ ತೊಗೊಂಡಿದ್ದೀನಿ, ಮತ್ತು ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡರ್, ಚಾಟ್ ಮಸಾಲ ಮತ್ತು ಸ್ವಲ್ಪ ಸಾಲ್ಟು, ಗೀ ತೊಗೊಂಡಿದ್ದೀನಿ. ನೋಡಿ, ನಾವು ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾವೇನು ತೊಗೊಂಡಿರ್ತೀವಲ್ಲ 1 ಕಪ್ ಮಖಾನ, ಆ ಮಖಾನನ ನಾವು ಹಾಕಿ ಇದರಲ್ಲಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಆ್ಯಕ್ಚುಲಿ ಇದು ವೆಯ್ಟ್ ಲಾಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಪಾಪ್ಕಾರ್ನ್ ಥರ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಇಷ್ಟು ಫ್ರೈ ಆಗಿದೆ, ನಮಗೆ ಇಷ್ಟು ಫ್ರೈ ಆದರೆ ಸಾಕು. ತುಂಬ ಫ್ರೈ ಆದರೆ ಅದು ಎಲ್ಲ ಕರಕಲಾಗುತ್ತೆ, ಹಾಗಾಗಿ ಇಷ್ಟೇ ಸಾಕು. ಮತ್ತು ಇವಾಗ ನಾನು 2 ಸ್ಪೂನು ತುಪ್ಪ ತೊಗೊಂಡು ಆ ತುಪ್ಪ ಸ್ವಲ್ಪ ಕಾದ ಮೇಲೆ ನಾವೇನು ಮಸಾಲ ತೊಗೊಂಡಿರ್ತೀವಲ್ಲ, ಚಾಟ್ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪೌಡರ್ ಮತ್ತು ಸ್ವಲ್ಪ ಸಾಲ್ಟು, ಅದನ್ನು ನಾವು ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಈ ರೀತಿ ನೋಡಿ ಫ್ರೈ ಮಾಡ್ಕೊಬೇಕಾಗತ್ತೆ. ಲೈಟಾಗೆ ಫ್ರೈ ಮಾಡಬೇಕು. ಮತ್ತು ಇದು ಡಿಶ್ ಮಾಡಬೇಕಾದ್ರೆ ನೆನಪಿರಲಿ, ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಅದು ಫ್ರೈ ಆದ ತಕ್ಷಣ ನಾವು ಏನು ಮಖಾನನ ರೋಸ್ಟ್ ಮಾಡ್ಕೊಂಡಿರ್ತೀವಿ ಆ ಮಖಾನನ ಇದ್ರ ಒಳಗಡೆ ಹಾಕಿ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ. ಲೋ ಫ್ಲೇಮ್ನ ಕೂಡ ಈ ಟೈಮಲ್ಲಿ ನಾವು ಆಫ್ ಮಾಡಿ ನಾವು ಜಸ್ಟ್ ಆ ಪ್ಯಾನ್ ಬಿಸಿಲೇ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಡಬ್ಬಿಗೋಸ್ಕರ ನಾವು ಪ್ಯಾಕು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಖಾನ ಗೀ ರೋಸ್ಟ್ನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.